ಮಾತಾಡ್ತೀರಿ ಕರೆಕ್ಟಾಗಿ ಬಿಟ್ಟಿತ್ತು ಕಣಂದ್ರೆ ತಲೆದು ಕಣ್ಣು ವಿಭೂತಿ ಕಟ್ಟಿಲ್ವಾ ಆ ಕಡೆ ಈ ಕಡೆ ಕರೆಕ್ಟ್ ಆಯ್ತು. ಲೈಟ್ ಬರುತ್ತೆ 6 ಗಂಟೆಗೆ ಅಷ್ಟು. ಸಾಕಷ್ಟೇ ಅಲ್ಲ ಸುಮ್ಮನೆ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಕೂಡ ಮಹಾಶಿವರಾತ್ರಿಯ ಶುಭಾಶಯಗಳು. ಇವತ್ತು ನಮ್ಮ ಭಾರತದಲ್ಲಿ ಬಹಳ ವಿಶೇಷವಾದಂಥ ಒಂದು ದೇವಸ್ಥಾನವನ್ನು ನಾವು ಇವತ್ತು ನಮ್ಮ ದೊಡ್ಡಕಾಳಕ ಗ್ರಾಮದಲ್ಲಿ ಆಲೂರು ತಾಲೂಕು ಹಾಸನ ಜಿಲ್ಲೆ ದೊಡ್ಡಕಣಗಾಲು ಗ್ರಾಮದಲ್ಲಿ ಒಂದು ವಿಶೇಷವಾದ ಒಂದು ದೇವಸ್ಥಾನ ನಾವು ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಕಾಳಹಸ್ತೇಶ್ವರ ದೇವಾಲಯ ಅಂತ ಹೇಳಿದರೆ ಹೆಸರು. ಇದು ಭಾರತದಲ್ಲಿ ಕೇವಲ 2 ಕಡೆ ಇರೋಂಥದ್ದು. ಇದು ನಮ್ಮ ಚೋಳರ ಕಾಲದಲ್ಲಿ ನಮ್ಮ ಪುರಾತನರು ಈ ಒಂದು ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ. ಈ ಒಂದು ದೇವಸ್ಥಾನದ ವಿಶೇಷ ಏನಪ್ಪಾ ಅಂತ ಅಂದ್ರೆ, ಇದು ಚೋಳರ ಕಾಲದಲ್ಲಿ ಒಂದು ಮಹಾರಾಜರುಗಳು ಕಟ್ಟಿದಂತ ಒಂದು ದೇವಸ್ಥಾನ ಇದು. ಹಾಗಾಗಿ ಈ ದೇವಸ್ಥಾನಕ್ಕೆ ಒಂದು ಇತಿಹಾಸ ಇದೆ. ಇಲ್ಲಿ ಪ್ರತಿ ಶಿವರಾತ್ರಿ ದಿನ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ನೀಡಲಾಗ್ತದೆ. ಇದೇ ರೀತಿ ನಮ್ಮ ಊರಿನ ಗ್ರಾಮಸ್ಥರು ಪ್ರತಿ ವರ್ಷವೂ ಕೂಡ ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಕಾರ್ಯಕ್ರಮ ನಿರ್ವಹಿಸ್ತಿದ್ದಾರೆ. ಎಲ್ರಿಗೂ ಆ ದೇವರು ಒಳ್ಳೇದ್ ಮಾಡಲಿ ಅಂತ ಹೇಳಿ ಮುಖಾಂತರ ಬಯಸ್ತೀನಿ. ಅದೇ ರೀತಿ ಈ ದೇವಸ್ಥಾನದ ದಿನನಿತ್ಯ ಪೂಜೆ ಮಾಡ್ತಿರ್ತಕ್ಕಂಥ ನಮ್ಮ ಗುರುಗಳು ಅವರು ಕೂಡ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಭಾಗಿಯಾಗಿ ಒಂದು ವಿಶೇಷವಾದಂತಹ ಒಂದು ಕೆಲಸನ ಮಾಡ್ತಾ ಇದ್ದಾರೆ. ಅವರು ದಯಮಾಡಿ ಒಂದೆರಡು ಮಾತನ್ನ ಈ ದೇವಸ್ಥಾನದ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಪ್ರತಿ ಶಿವರಾತ್ರಿ ವರ್ಷಗಳು ಪೂಜೆ ಮಾಡಕ್ಕೆ ಬರ್ತಾ ಇದ್ದೀವಿ. ಅನ್ನ ಸತ್ಪಣೆ ವರ್ಷವೂ ನಡೀತಾ ಇದೆ. ಹಿಂಗೆ ಮುಂದೆ ನಡೆಸ್ಕೊ ಹೋಗೋಕೆ ಎಲ್ಲ ಸಹಕರಿಸಬೇಕಂತ ಬೇಡಿಕೆತೀವಿ. ಈ ದೇವಸ್ಥಾನ ಪುರಾತನ ಕಾಲದ್ದು. ಸುಮಾರು 658 ವರ್ಷದ ಹಿಂದೆ ಈ ಪ್ರಾಂತ್ಯನ ಕರ್ಪಿಯ ನಾಯಕನ ದೊರೆ ಆಳ್ತಾ ಇದ್ರು. ಅವರು ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿದ್ದಾರೆ. ಜೀರ್ಣೋದ್ಧಾರ ಮಾಡಿ ಗ್ರಾಮಸ್ಥರಿಗೆ ಬಿಟ್ಟು ಹೋಗಿದ್ದಾರೆ. ಈ ದೇವಸ್ಥಾನ ಭಾರಿ ಪುರಾತನ ಕಾಲದ್ದು. ಅದರಿಂದ ಇದು ಪ್ರಚಾರದಲ್ಲಿ ಇಲ್ಲ. ಈ ದೇವಸ್ಥಾನ ಪ್ರಚಾರದಲ್ಲಿ ಇಲ್ಲ. ಈ ದೇವಸ್ಥಾನ ಇರೋದೇ 2 ಕಡೆ, ಆಂಧ್ರದಲ್ಲಿ ಬಿಟ್ಟರೆ ನಮ್ಮ ಆಲೂರು ತಾಲೂಕಲ್ಲೇ ಇರೋದು. ಆಲೂರು ತಾಲೂಕು ದೊಡ್ಡ ಗ್ರಾಮದಲ್ಲೇ ಇರೋದು. ಕಾಳಹಸ್ತಿ ಅಂತ ಈ ದೇವಸ್ಥಾನದ ಹೆಸರು. ಇದು ತುಂಬಾ ಶಕ್ತಿಯುಳ್ಳ ದೇವತೆ ಇದು ದೇವರು. ಆದ್ರಿಂದ ಇನ್ನು ಗ್ರಾಮಸ್ಥರೆಲ್ಲ ನಾವು ಇವ್ರಿಗೆ ಪೂಜೆ ಮಾಡೋಂಥ ಪೂಜಾರಿಗಳಿಗೆ ಸಹಕಾರ ಕೊಡ್ಕೊಂಡು ಇದರಿಂದ ಒಳ್ಳೆ ಪ್ರೋಗ್ರಾಮ್ಗಳು ಆಗಾಗಿಂದ ಹಾಗೆ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದರಿಂದ ತಾವು ಇದ್ರ ಬಗ್ಗೆ ಸ್ವಲ್ಪ ಸಹಾಯ ಸರ್ಕಾರದಿಂದ ನೀಡೋ ಥರ ಏನಾರ ಒಂದು ಇದನ್ನ ಮಾಡ್ಕೊಡಿ, ಟ್ರೈ ಮಾಡಿ. ಮತ್ತೆ ಶಿವರಾತ್ರಿ ಬಂದ್ಬಿಟ್ಟು ವಿಶೇಷವಾಗಿ ಪೂಜೆ ನಡೆಯುತ್ತಿಲ್ಲ ಪ್ರತಿ ವರ್ಷ. ಏನು ಸುತ್ತಮುತ್ತ ಹಾಸನ ಸುತ್ತಮುತ್ತ ಆಗ್ಬೋದು ಅಥವಾ ನಿಮ್ಗೆ ಎಲ್ಲಿಂದ ಬರ್ಬೇಕಂತ ಮನಸ್ಸಿದೆ ಅಲ್ಲಿಂದ ಎಲ್ಲ ಬಂದ್ಬಿಟ್ಟು ಇಲ್ಲಿ ವಿಶೇಷವಾದ ಪೂಜೆಯನ್ನು ನೀವು ಮಾಡಿಸ್ಕೊಂಡು ಹೋಗ್ಬೋದು. ಇದು ನಮ್ಮ ಕರ್ನಾಟಕದಲ್ಲಿ ಕಾಳಹಸ್ತೇಶ್ವರ ಒಂದು ಆಂಧ್ರ ಬಿಟ್ರೆ ನಮ್ಮ ಕರ್ನಾಟಕದಲ್ಲಿ ಅದು ಆಲೂರು ತಾಲೂಕು ದೊಡ್ಡಕಣಗಾಲು ಗ್ರಾಮದಲ್ಲಿ ಇರೋದು. ಇದು ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ಇದು ತುಂಬಾ ಪವರ್ಫುಲ್ ಆಗಿರುವಂತ ಒಂದು ಸ್ಥಳ ಅಂಡ್ ಮತ್ತೆ ಒಂದು ದೇವರು. ಇದ್ರ ಬಗ್ಗೆ ಇಲ್ಲಿರೋ ಜನಗಳಿಗೆ ಗೊತ್ತು. ಹಾಗಾಗಿ ಇದು ಸ್ವಲ್ಪ ಜನಗಳಿಗೆ ರೀಚ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇದೊಂದು ವಿಡಿಯೋ ಮಾಡಿ ಆಗ್ತದೆ ಹೊರತು ಬೇರೆ ಇನ್ಯಾವುದೇ ತರ ಉದ್ದೇಶ ಇಲ್ಲ. ಅಷ್ಟೇ. ಶಿವರಾತ್ರಿ ಸಹ ಬಂದ್ಬಿಟ್ಟು ಇದು ನೋಡಿದವರು ಪೂಜೆ ಮಾಡಿಸ್ಬೇಕಾದ್ರೆ ಸರ್ ಬಂದು ಪೂಜೆ ಮಾಡಿಸ್ತೀವಿ.